ಹಲೋ ಗೈಸ್, ಎಲ್ಲರಿಗೂ ಸ್ಟಡಿ ನೆಟ್ವರ್ಕ್ ಅಂಡ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಎಲೆಕ್ಟ್ರಿಸಿಟಿಯ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಓಮ್ಸ್ ಲಾ ಮತ್ತೆ ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟಿವಿಟಿ ಬಗ್ಗೆ ತಿಳ್ಕೊಂತ ಹೋಗೋಣ. ಇಂದಿನ ವಿಡಿಯೋಸ್ಗಳಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ತಿಳ್ಕೊಂಡಿದ್ವು, ಮತ್ತೆ ಸರ್ಕ್ಯೂಟ್ಸ್ ಬಗ್ಗೆ ತಿಳ್ಕೊಂಡಿದ್ವು, ಮತ್ತೆ ಸರ್ಕ್ಯೂಟ್ ಸಿಂಬಲ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ವು. ಈ ಒಂದು ವಿಡಿಯೋದಲ್ಲಿ ನಾವು ಓಮ್ಸ್ ಲಾ ಬಗ್ಗೆ ಫಸ್ಟ್ ತಿಳ್ಕೊಂತ ಹೋಗೋಣ. ಇಲ್ಲಿ ಚಿಕ್ಕದಾಗಿ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಈ ಆಕ್ಟಿವಿಟಿಯನ್ನು ಫಸ್ಟ್ ನೋಡೋಣ. ಇವಾಗ ಇಲ್ಲಿ ನೋಡಿ, ಒಂದು ಸೆಟಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು. ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಇದೆಯಲ್ಲ, ಇದನ್ನ ಫಸ್ಟ್ ಅಬ್ಸರ್ವ್ ಮಾಡಿ ನೀವು. ಈ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನೀವು ಏನ್ ಅಬ್ಸರ್ವ್ ಮಾಡ್ತೀರಪ್ಪ ಅಂದ್ರೆ, ಇಲ್ಲಿ ಮೇಲ್ಗಡೆ ಏನಿದೆ, ಇಲ್ಲಿ ಸೆಲ್ಸ್ ಗಳನ್ನ ಕನೆಕ್ಟ್ ಮಾಡಿದರೆ ಒಂದೊಂದಕ್ಕೆ ವಿ ಅಂತ ಕೊಟ್ಕೊಂಡು ಹೋಗಿದ್ದಾರೆ. ನಾನೇನ್ ಮಾಡ್ತೀನಪ್ಪ ಅಂದ್ರೆ, 3 ಸೆಲ್ಸ್ ಗಳನ್ನ ನಾನು ರಿಮೂವ್ ಮಾಡ್ತೀನಿ. ಬರೀ ಒಂದೇ ಒಂದು ಸೆಲ್ ಅನ್ನ ಫಸ್ಟ್ ಕನೆಕ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಮೊದಲನೇ ಕೇಸಲ್ಲಿ ಏನ್ ಮಾಡ್ತಿದ್ದಾರೆ, ಒಂದೇ ಒಂದು ಸೆಲ್ ನ ಕನೆಕ್ಟ್ ಮಾಡಿದ್ದಾರೆ. ಈ ಸರ್ಕ್ಯೂಟ್ ಬ್ಲೂ ಕಲರ್ ಡಾಟ್ ಲೈನ್ಸ್ ಐತಲ್ಲ, ಹಂಗಂದ್ರೆ ಅದು ಸರ್ಕ್ಯೂಟ್ ಕ್ಲೋಸ್ ಆಗೈತೆ ಅಂತ ಅಷ್ಟೇ. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಈ ಸರ್ಕ್ಯೂಟ್ ಈ ರೀತಿ ಕ್ಲೋಸ್ ಆಗೈತೆ ಅಂತ. ಇವಾಗ ಏನಾಯ್ತು, ಈ ಒಂದು ಸರ್ಕ್ಯೂಟ್ ಅಲ್ಲಿ ಏನ್ ಫ್ಲೋ ಆಗ್ತೈತೆ, ಕರೆಂಟ್ ಫ್ಲೋ ಆಗ್ತಿದೆ. ಕರೆಕ್ಟ್ ಅಲ್ವೇನ್ರಪ್ಪ, ಕರೆಂಟ್ ಫ್ಲೋ ಆಗ್ತಿದೆ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟೈತೆ, ವಿ ಕೊಟ್ಟಿದ್ದಾರೆ. ಇಲ್ಲಿ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಲ್ಲ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ನ. ವಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್, ಇವಾಗ ನೀವು ಡಿವೈಸಸ್ಗಳ ಸಿಂಬಲ್ಸ್ಗಳನ್ನ ನೋಡಿದಿರಲ್ವಾ ಹಿಂದಿನ ವಿಡಿಯೋಸ್ಗಳಲ್ಲಿ. ಇವಾಗ ಇಲ್ಲಿ ನೋಡ್ರಿ, ಇದು ಆಮ್ಮೀಟರ್ ಅನ್ನ ಕನೆಕ್ಟ್ ಮಾಡಿದ್ದಾರೆ, ಮತ್ತೆ ವೋಲ್ಟ್ ಮೀಟರ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಆಮ್ಮೀಟರ್ ನಾವು ಯಾವ್ದ್ರಲ್ಲಿ ಕನೆಕ್ಟ್ ಮಾಡ್ತೀವಿ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಅವರು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೀರೀಸ್ ಅಂದ್ರೆ ಏನಂತ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವಾಗ ವೋಲ್ಟ್ ಮೀಟರ್ ನ ಯಾವ್ದ್ರಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್, ಅವರು ಮೊದಲನೇ ಕೇಸಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಐತಲ್ಲ, ಅಥವಾ ಇಲ್ಲಿ ಸೆಲ್ ಇದೆಯಲ್ಲ, ಈ ಸೆಲ್ ಅನ್ನ ಅವರು ಫಸ್ಟ್ ಕನೆಕ್ಟ್ ಮಾಡಿರ್ತಾರೆ. ಅದಾದ್ಮೇಲಿಂದ ಈ ಸರ್ಕ್ಯೂಟ್ ಕ್ಲೋಸ್ ಆಗುತ್ತಲ್ವೇನ್ರಪ್ಪ, ಈ ಸರ್ಕ್ಯೂಟ್ ಕ್ಲೋಸ್ ಆದಾಗ ಕರೆಂಟು ಒಂದು ಸರ್ಟೈನ್ ಐ ಅಷ್ಟು ಫ್ಲೋ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟಿತ್ತು ಪೊಟೆನ್ಷಿಯಲ್ ಡಿಫರೆನ್ಸು, ವಿ ಎಷ್ಟಿತ್ತು, ಅವಾಗ ಐ ಎಷ್ಟು ಕರೆಂಟು ಫ್ಲೋ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ಅದೇ ರೀತಿ ಅವ್ರು ನೆಕ್ಸ್ಟ್ ಕೇಸಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಇನ್ನೊಂದು ಸೆಲ್ ಅನ್ನ ಬಿಡ್ಕೊಂತಾರೆ. ಅಂದ್ರೆ 2 ಸೆಲ್ಸ್ ಗಳನ್ನ ಬಳಸ್ತಾರೆ. ಓಕೆನಾ, ಇದಿಷ್ಟು ರಿಮೂವ್ ಆಗೈತೆ ಅಂತ ಅನ್ಕೊಳ್ಳಿ. ನಾನು ಗ್ರೀನ್ ಕಲರ್ ಹೈಲೈಟ್ ಮಾಡ್ತಿದ್ದೆನಲ್ಲ, ಅವೆರಡು ರಿಮೂವ್ ಆಗೈತೆ. ಇವಾಗ ಎರಡನೇ ಕೇಸಲ್ಲಿ ಏನ್ ಮಾಡ್ತಾರೆ, 2 ಸೆಲ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾರೆ. ಅವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಯ್ತು, ಡಬಲ್ ಆಯ್ತು. ನೀವು ಅಬ್ಸರ್ವ್ ಮಾಡ್ಬೋದು, 2 ಸೆಲ್ಸ್ ಗಳನ್ನ ಕನೆಕ್ಟ್ ಮಾಡಿದ್ದಾರೆ. ಅವಾಗ ಕರೆಂಟ್ ಏನಾಗುತ್ತಪ್ಪ ಅಂದ್ರೆ 2i ಎಷ್ಟು ಹೋಗುತ್ತೆ ಅಂದ್ರೆ, ಕರೆಂಟ್ ಸಹ ಸೈಮಲ್ಟೇನಿಯಸ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅಂದ್ರೆ ನಾನು ಸುಮ್ಮನೆ ಇದು ಬರ್ದಿದ್ದು, ಎಕ್ಸಾಕ್ಟ್ ಆಗಿ ಅಷ್ಟೇ ಇನ್ಕ್ರೀಸ್ ಆಗಿರಲ್ಲ. ಒಟ್ಟು ನೀವು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಏನ್ ಮಾಡ್ತಿದ್ದೀರಾ, ಇನ್ಕ್ರೀಸ್ ಮಾಡ್ತಿದ್ದೀರಾ. ಪೊಟೆನ್ಷಿಯಲ್ ಡಿಫರೆನ್ಸ್ ನ ಬ್ಯಾಟ್ರಿ ಸೆಲ್ಸ್ ಗಳನ್ನ ಇನ್ಕ್ರೀಸ್ ಆದಂಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾಕೆ ಇನ್ಕ್ರೀಸ್ ಆಗ್ತೈತೆ ಅಂದ್ರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟೆಡ್ ಬೈ ಬ್ಯಾಟರಿ ಅಂತ ಹಿಂದಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಪೊಟೆನ್ಷಿಯಲ್ ಡಿಫರೆನ್ಸ್ ನ ಪ್ರೊಡ್ಯೂಸ್ ಮಾಡೋದು ಯಾವುದು, ಬ್ಯಾಟ್ರಿ ಪ್ರೊಡ್ಯೂಸ್ ಮಾಡುತ್ತೆ, ಅಥವಾ ಸೆಲ್ಸ್ ಗಳು ಪ್ರೊಡ್ಯೂಸ್ ಮಾಡ್ತವೆ. ಇವಾಗ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ತೈತಿ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆಗುತ್ತಾ. ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊಡ್ಯೂಸ್ ಮಾಡೋದು ಯಾವುದು, ಸೆಲ್ ಅಥವಾ ಬ್ಯಾಟ್ರಿ. ಇವಾಗ ಸೆಲ್ಸ್ ಗಳನ್ನ ನಂಬರ್ ಇನ್ಕ್ರೀಸ್ ಆಗ್ತೈತಿ ಅಂದ್ರೆ ಆಟೋಮೆಟಿಕಲಿ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇನ್ಕ್ರೀಸ್ ಆದಂಗೆ ಏನಾಗ್ತೈತಿ, ಇಲ್ಲಿ ಅವ್ರಿಗೆ ಅಬ್ಸರ್ವ್ ಮಾಡ್ತಿದ್ದಾರೆ, ಕರೆಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಿತ್ತಂತೆ. ಅವರು ಒಂದು ಆಕ್ಟಿವಿಟಿಯನ್ನ ಮಾಡ್ತಿದ್ದಾರೆ. ಅವ್ರು ಏನ್ ತಿಳ್ಕೊಂತಿದ್ದಾರೆ ಅಂದ್ರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ನ ಇನ್ಕ್ರೀಸ್ ಮಾಡ್ದಂಗೆ ಕರೆಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತೈತಂತೆ. ಅದೇ ರೀತಿ ಒಂದೊಂದೇ ಕೇಸ್ ಮಾಡಿ 4 ಕೇಸ್ನ ಮಾಡ್ತಾರೆ. ಅವಾಗ ಇಲ್ಲೊಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡಿ ನೋಡಿ. ನಂಬರ್ ಆಫ್ ಸೆಲ್ಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್ ಅಂದ್ರೆ ಎಷ್ಟು ಸೆಲ್ಸ್ ಗಳನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಫಸ್ಟ್ ನೋಡ್ಕೊಂತ ಹೋಗ್ತಾರೆ. ಮೊದಲನೇ ಕೇಸಲ್ಲಿ ಏನ್ ಮಾಡಿದ್ರು, ಒಂದೇ ಒಂದು ಸೆಲ್ ಅನ್ನ ಕನೆಕ್ಟ್ ಮಾಡಿದ್ರು. ಒಂದು ಸೆಲ್ ಕನೆಕ್ಟ್ ಮಾಡಿದಾಗ I1 ಅಷ್ಟು ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿತ್ತು, V1 ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇತ್ತು. ಅವಾಗ ಇವಾಗ ಇಲ್ಲಿ ಲಾಸ್ಟ್ ಟೇಬಲ್ ಅಲ್ಲಿ ಏನಿದೆ, ವಿ ಬೈ ಐ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್, ಅದ್ರ ಎಸ್ ಐ ಯೂನಿಟ್ ಏನು, ವೋಲ್ಟ್. ಪೊಟೆನ್ಷಿಯಲ್ ಡಿಫರೆನ್ಸ್ ಎಸ್ ಐ ಯೂನಿಟ್ ವೋಲ್ಟ್. ಅದೇ ರೀತಿ ಕರೆಂಟ್ ನ ಎಸ್ ಐ ಯೂನಿಟ್ ಏನು, ಆಂಪಿಯರ್. ಅಂದ್ರೆ ನೀವು ವಿ ಬೈ ಐ ಮಾಡ್ತೀರಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿ ಬೈ ಐ ನೀವು ಮಾಡಿದಾಗ ಅಂದ್ರೆ ಇಲ್ಲಿ V1 ಬೈ I1 ನೀವು ಮಾಡಬೇಕು ಫಸ್ಟ್ ಕೇಸಿಗೆ. ಅವಾಗ ನಿಮಗೆ ಎಷ್ಟೋ ಬರುತ್ತೆ, ಅದು ಓಮ್ ಬಂದೈತಂತೆ. ಅಂದ್ರೆ ಓಮ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಈ ಒಂದು ಯಾವುದೋ ಒಂದು ವ್ಯಾಲ್ಯೂ ಬಂದೈತಂತೆ, ಅಬ್ಸರ್ವ್ ಮಾಡಿದ್ರ. ನೆಕ್ಸ್ಟ್ ಎರಡನೇ ಕೇಸ್ನ ನೋಡ್ರಿ, ನಂಬರ್ ಆಫ್ ಸೆಲ್ಸ್ ಎಷ್ಟು ಕನೆಕ್ಟ್ ಮಾಡ್ತಿದ್ದಾರೆ, 2 ಸೆಲ್ಸ್ ಗಳನ್ನ ಕನೆಕ್ಟ್ ಮಾಡ್ತಿದ್ದಾರೆ. ಅವಾಗ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ, I2 ಅಷ್ಟು ಫ್ಲೋ ಆಗ್ತಿದೆ ಅಲ್ವೇನ್ರಪ್ಪ. ನೆಕ್ಸ್ಟ್ ಥರ್ಡ್, ಮೂರನೇದಾಗಿ ಯಾವ್ದು ಫ್ಲೋ ಆಗ್ತಿರೋದು, ಮೂರನೇದಾಗೆ V2 ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಫ್ಲೋ ಆಗ್ತೈತಿ. ಅವಾಗ ಎಷ್ಟು ಇದು ಬಂತು, ವಿ ಬೈ ಐ ವ್ಯಾಲ್ಯೂ ಓಮ್ ಅಷ್ಟೇ ಬಂತಂತೆ. ಅಂದ್ರೆ ಸೇಮ್ ವ್ಯಾಲ್ಯೂ ಬಂತು ಫಸ್ಟ್ ಕೇಸಿಗೂ ಸೆಕೆಂಡ್ ಕೇಸಿಗೂ. ಇವಾಗ ಥರ್ಡ್ ಕೇಸ್ ಮಾಡ್ತಾರೆ. ಥರ್ಡ್ ಕೇಸ್ ಅಂದ್ರೆ 3 ಸೆಲ್ಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಅವಾಗ ಕರೆಂಟ್ ಎಷ್ಟು ಫ್ಲೋ ಆಗುತ್ತಂತೆ, I3 ಫ್ಲೋ ಆಗುತ್ತಂತೆ. ಅವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ, V3 ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತಂದ್ರೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ, V3 ಬೈ I3 ಮಾಡಿದ್ರಿ ಅಂತಂದ್ರೆ ಸೇಮ್ ವ್ಯಾಲ್ಯೂ ಬರ್ತೈತೆ, ಅದು ಓಮ್ ಆಗಿತ್ತಂತೆ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಂದ್ರೆ ಇಲ್ಲಿ ಏನ್ ನಂಬರ್ ಆಫ್ ಸೆಲ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದಾರೆ, ಅವಾಗ ಏನಾಗ್ತೈತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆಗ್ತೈತೆ, ಸೈಮಲ್ಟೇನಿಯಸ್ಲಿ ಕರೆಂಟ್ ಸಹ ಇನ್ಕ್ರೀಸ್ ಆಗ್ತೈತೆ. ಇವಾಗ ಇಲ್ಲಿ ಏನು ಅಂತ ಇಲ್ಲಿ ಸೈಡ್ ಅಲ್ಲಿ ನೋಡೋಣ. ಇವಾಗ ನೋಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ವಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೋಡ್ರಿ,
ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಮತ್ತೆ ಕರೆಂಟ್ ಅನ್ನು ನಾವು ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅವ್ರು ಏನ್ ಮಾಡ್ತಿದ್ದಾರೆ, ನಂಬರ್ ಆಫ್ ಸೆಲ್ಸ್ ನ ಇನ್ಕ್ರೀಸ್ ಮಾಡ್ತಾ ಇರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಹೋಗ್ತೈತೆ. ಅವಾಗ ಅವ್ರ ಆಕ್ಟಿವಿಟಿಲಿ ಏನ್ ಅಬ್ಸರ್ವ್ ಮಾಡ್ತಂದ್ರೆ ಸೈಮಲ್ಟೇನಿಯಸ್ಲಿ ಕರೆಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಿತ್ತಂತೆ. ನೆಕ್ಸ್ಟ್ ಅದೇ ಏನಾದ್ರು ಅವರು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಅವರು ಡಿಕ್ರೀಸ್ ಮಾಡಿದ್ರೆ, ಅಂದ್ರೆ ಕಡಿಮೆ ಮಾಡಿದ್ರೆ, ನಂಬರ್ ಆಫ್ ಸೆಲ್ಸ್ ಅನ್ನ ತೆಗ್ದಿದ್ರೆ, ನಂಬರ್ ಆಫ್ ಸೆಲ್ಸ್ ಕಡಿಮೆ ಮಾಡಿದ್ರೆ ಏನಾಗ್ತಿತ್ತಪ್ಪ ಅಂದ್ರೆ ಕರೆಂಟ್ ಸಹ ಕಡಿಮೆ ಆಗ್ತಿತ್ತಂತೆ. ಅರ್ಥ ಆಯ್ತಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಅವ್ರು ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಏನಾದ್ರು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಅವರು ಡಿಕ್ರೀಸ್ ಮಾಡಿದ್ರೆ ಕರೆಂಟ್ ಸಹ ಡಿಕ್ರೀಸ್ ಆಗ್ತಾ ಹೋಗ್ತೈತೆ. ಎರಡು ಕ್ವಾಂಟಿಟಿ ನಿಮಗೆ ಗೊತ್ತಾಯ್ತು. ಇವಾಗ ಒಂದು ರಿಲೇಷನ್ ಅನ್ನ ಕಂಡುಹಿಡಿತಾರೆ ಅವರು ಓಮ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವೆರಡಕ್ಕೂ ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತೆ ಕರೆಂಟ್ಗೆ ಏನು ರಿಲೇಷನ್ ಇದೆ ಅಂತ ಕಂಡುಹಿಡಿತಾ ಹೋಗ್ತಾರೆ. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದಂಗ ನಂಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆದಂಗ ಏನಾಗ್ತೈತೆ, ಕರೆಂಟ್ ಸಹ ಇನ್ಕ್ರೀಸ್ ಆಗ್ತೈತಿ. ಇದು ನಿಮಗೆ ಗೊತ್ತಾಯ್ತು. ಈ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದ್ರೆ ಇನ್ನೊಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತಲ್ಲ, ಅದಕ್ಕೆ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಅಂದ್ರೆ ಏನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ, ಯಾವ್ದಾದ್ರು ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಅಥವಾ LHS ಅಲ್ಲಿರೋ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಹೋದ್ರೆ RHS ಅಲ್ಲಿ ಇರ್ತಕ್ಕಂಥ ಕ್ವಾಂಟಿಟಿ ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆದಂಗೆ ಕರೆಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮೀನಿಂಗ್. ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾದ್ರು ಡಿಕ್ರೀಸ್ ಆಗ್ತಾ ಹೋಗ್ತಿತ್ತಂದ್ರೆ ಕರೆಂಟ್ ಸಹ ಸೈಮಲ್ಟೇನಿಯಸ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮೀನಿಂಗ್. ಇವಾಗ ನಾವು ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಬರ್ತಿದೀವಲ್ಲ, ಇದು ಸಿಂಬಲ್ ಆಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಈ ಪ್ರಪೋರ್ಷನಲ್ ನಾವು ತೆಗಿಬೇಕಂದ್ರೆ ಒಂದು ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡಬೇಕು. ಅವಾಗ ಓಮ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ತುಂಬಾ ರಿಸರ್ಚ್ ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ I ಇಂಟು ಆರ್ ಅಂತ ಬರೀತಾರೆ. ಇಲ್ಲಿ ಈಕ್ವಲ್ಸ್ ಆಗ್ಬೇಕು ಅಂದ್ರೆ, ಅಥವಾ ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇತ್ತಲ್ಲ ಅದನ್ನ ತೆಗಿಬೇಕಂದ್ರೆ ನಾವೊಂದು ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡ್ತೀವಿ. ಆ ಕಾನ್ಸ್ಟೆಂಟೇ ಈ ಆರ್. ಗೊತ್ತಾಯ್ತಾ? ಆರ್ ಅಂದ್ರೆ ಏನು ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ಓಮ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ಫಾರ್ಮುಲಾನ ಕೊಟ್ಟ, V ಇಸ್ ಈಕ್ವಲ್ ಟು IR ಅಂತ. ಇವಾಗ ಮುಂದೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಇವಾಗ ನೆಕ್ಸ್ಟ್ ಒಂದು ಆಕ್ಟಿವಿಟಿಲಿ ನಾವು ಇಲ್ಲಿ ಆಕ್ಟಿವಿಟಿ ಮಾಡೋದಲ್ವಾ, ಹಿಂದಗಡೆ 4 ಕೇಸ್ಗಳನ್ನ ಬಳಸಿ. ಅವಾಗ ನೀವೊಂದು ಅಬ್ಸರ್ವ್ ಮಾಡಿದ ಏನಪ್ಪಾ ಅಂತಂದ್ರೆ ಸೇಮ್ ವ್ಯಾಲ್ಯೂ ಬಂತು. ಏನದು V/I ವ್ಯಾಲ್ಯೂ ಸೇಮ್ ಬಂತು. ಅದನ್ನ ನಾವು ಏನಂತ ಬರ್ಕೊಂಡು ಓಮ್ ಅಂತ ಬರಬೇಕು. ಕರೆಕ್ಟಾ? ಆ ಓಮ್ ಅನ್ನೋ ವ್ಯಾಲ್ಯೂ ಸೇಮ್ ಬಂತು. Next, obtained in each case. Same value for Vi is obtained in each case. Thus, the Vi graph is straight line. Vi graph ಯಾಕೆ ಸ್ಟ್ರೈಟ್ ಲೈನ್ ಆಯ್ತಪ್ಪ ಅಂದ್ರೆ ಸೇಮ್ ವ್ಯಾಲ್ಯೂ ಬಂತು. ಯಾವುದಕ್ಕೆ? V/Iಗೆ. ಇವಾಗ ಇಲ್ಲಿ ಗ್ರಾಫ್ ನ ಅಬ್ಸರ್ವ್ ಮಾಡಿ, ಮೇಲ್ಗಡೆ ಆಕ್ಟಿವಿಟಿಯನ್ನ ಬಳಸ್ಕೊಂಡು ಈ ಗ್ರಾಫ್ ಅನ್ನ ಹಾಕಿದ್ದಾರೆ. ಇಲ್ಲಿ ಇದನ್ನ Y ಆಕ್ಸಿಸ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇದನ್ನ ನಾವು Y ಆಕ್ಸಿಸ್ ಅಂತ ಕರಿತೀವಿ, ಇದನ್ನ X ಆಕ್ಸಿಸ್ ಅಂತ ಕರಿತೀವಿ. ಈ Y ಆಕ್ಸಿಸ್ ಅಲ್ಲಿ ಯಾವ್ದನ್ನ ಮೆಜರ್ ಮಾಡ್ತಿದ್ದಾರೆ ಅವರು? ಪೊಟೆನ್ಷಿಯಲ್ ಡಿಫರೆನ್ಸ್ V ಅನ್ನ ಮೆಜರ್ ಮಾಡ್ತಿದ್ದಾರೆ. ಅದೇ ರೀತಿ X ಆಕ್ಸಿಸ್ ಅಲ್ಲಿ ಏನ್ ಮೆಜರ್ ಮಾಡ್ತಿದ್ದಾರೆ ಅವರು? ಕರೆಂಟ್ ಅನ್ನ ಮೆಜರ್ ಮಾಡ್ತಿದ್ದಾರೆ ಅಥವಾ ಡಿನೋಟ್ ಮಾಡ್ತಿದ್ದಾರೆ. ಇವಾಗ ಈ ಒಂದು ಆಕ್ಸಿಸ್ ಗಳನ್ನ ನಿಮ್ಗೆ ಗೊತ್ತಾಯ್ತು. ಇವಾಗ V/I ಮಾಡಿದಾಗ ನಮಗೆ ಸೇಮ್ ವ್ಯಾಲ್ಯೂ ಬರ್ತಿರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಏನ್ ಮಾಡ್ತಿದ್ದಾರೆ ಅವರು? ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದಾರೆ. ಅದೇ ರೀತಿ ಕರೆಂಟ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅವಾಗ ಸೇಮ್ ವ್ಯಾಲ್ಯೂ ಬರ್ತಾ ಹೋಯ್ತು, ಅದಕ್ಕೋಸ್ಕರ ಸ್ಟ್ರೈಟ್ ಲೈನ್ ಬಂತು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ನೆಕ್ಸ್ಟ್ ಮುಂದೆ ಹೋಗೋಣ. VI ಗ್ರಾಫ್ ಯಾವ ರೀತಿ ಕಾಣಿಸ್ತಿತ್ತು? ಸ್ಟ್ರೈಟ್ ಲೈನ್ ಬಂತು. ಇವಾಗ ನೆಕ್ಸ್ಟ್ ಜರ್ಮನ್ ಫಿಸಿಸಿಸ್ಟ್ ಜಾರ್ಜ್ ಸೈಮನ್ ಹೋಮ್ ಅಂದ್ರೆ ಇವನೊಬ್ಬ ಸೈಂಟಿಸ್ಟ್ ಏನ್ ಕಂಡಿದ್ದಪ್ಪ ಅಂತಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಕರೆಂಟ್ I ಫ್ಲೋಯಿಂಗ್ ಥ್ರೂ ಎ ಮೆಟಾಲಿಕ್ ವೈರ್ ಅಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ದ ಟರ್ಮಿನಲ್ಸ್. ಅಂದ್ರೆ ಇವಾಗ ಯಾವ್ದ್ರ ಬಗ್ಗೆ ರಿಲೇಶನ್ಶಿಪ್ ನ ಅವ್ರು ಅಬ್ಸರ್ವ್ ಮಾಡಿದ್ರು? ಕರೆಂಟ್ ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಗೆ ಏನು ರಿಲೇಷನ್ ಇದೆ ಅಂತ ಅವರು ಕಂಡಿಡಿದ್ರು. ನಾನು ಅದೇ ಅಲ್ವಾ ಹಿಂದೆ ಹೇಳಿದ್ದು, VI ಇದನ್ನ ಬರ್ಕೊಂಬಿಟ್ಟು. ಇವಾಗ ನೆಕ್ಸ್ಟ್ ಹಂಗಂದ್ರೆ ಇವರೊಂದು ಲಾವನ್ನ ಕೊಡ್ತಾರೆ. ಅದರ ಹೆಸರೇ ಬಂದ್ಬಿಟ್ಟು ಓಮ್ಸ್ ಲಾ ಅಂತ. ಈ ಲಾ ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ V across the ends of a given metallic wire in an electric circuit is directly proportional to the current flowing through it, provides its temperature remains same. ಅಂದ್ರೆ ದಿಸ್ ಈಸ್ ಕಾಲ್ಡ್ ಓಮ್ಸ್ ಲಾ. ಗೊತ್ತಾಯ್ತಾ? ಓಮ್ಸ್ ಲಾ ಡೆಫಿನೇಷನ್ ಏನಾದ್ರು ಕೇಳಿದ್ರು ಅಂತಂದ್ರೆ ನೀವೇನ್ ಬರೀತೀರಾ? ಈ ರೆಡ್ ಮಾರ್ಕರ್ ಅಲ್ಲಿ ನಾನು ಅಂಡರ್ಲೈನ್ ಹೈಲೈಟ್ ಮಾಡಿದ್ದೀನಲ್ಲ, ಅದನ್ನ ನೀವು ಬರೀತಾ ಹೋಗ್ಬೋದು. ಏನದು? ಪೊಟೆನ್ಷಿಯಲ್ ಡಿಫರೆನ್ಸ್ V ಇದೆಯಲ್ಲ, V ಕರೆಂಟ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗೈತೆ ಅಂತ ಅವರು ಈ ಒಂದು ಡೆಫಿನೇಷನ್ ಅಲ್ಲಿ ಹೇಳಿದ್ರು. ಯಾವಾಗಪ್ಪ ಅಂತಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರ್ಬೇಕು ಅಥವಾ ರಿಮೈನ್ಸ್ ಸೇಮ್ ಆಗಿರ್ಬೇಕು. ಒಂದು ಸರ್ಟೈನ್ ಟೆಂಪರೇಚರ್ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕರೆಂಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇವಾಗ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ನ ತೆಗಿಬೇಕಂದ್ರೆ ಏನ್ ಮಾಡ್ತಿದ್ವಿ? ನಾವು ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡ್ತೀವಿ, ದಟ್ ಈಸ್ R. ಸರಿನಾ? ಒಂದು ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡ್ತೀವಿ, ಅದು R. ಇವಾಗ ಫಾರ್ಮುಲಾ ಏನ್ ಬಂತು? V ಇಸ್ ಈಕ್ವಲ್ ಟು IR ಅನ್ನೋ ಒಂದು ಫಾರ್ಮುಲಾವನ್ನ ಓಮ್ಸ್ ಸೈಂಟಿಸ್ಟ್ ಕೊಡ್ತಾರೆ. ಇದೇ ಈ ಒಂದು ಲಾದು ಫಾರ್ಮುಲಾ. V ಅಂದ್ರೇನು? ಪೊಟೆನ್ಷಿಯಲ್ ಡಿಫರೆನ್ಸ್. I ಅಂದ್ರೆ ಕರೆಂಟ್. R ಅಂದ್ರೆ ಏನು ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. R ಅಂದ್ರೆ ರೆಸಿಸ್ಟೆನ್ಸ್.
ಅಥವಾ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತಲೂ ಸಹ ನೀವು ಹೇಳ್ಬೋದು. ಇವಾಗ ಇಲ್ಲಿ ನೋಡಿ, ಆರ್ ಈಸ್ ಎ ಕಾನ್ಸ್ಟೆಂಟ್ ಫಾರ್ ಗಿವನ್ ಮೆಟಾಲಿಕ್ ವೈರ್. ಆರ್ ಅನ್ನೋದೇನು ಕಾನ್ಸ್ಟೆಂಟ್, ಅದೊಂದು ಯಾವುದಕ್ಕೆ, ಮೆಟಾಲಿಕ್ ವೈರಿಗೆ. ಅಟ್ ಎ ಗಿವನ್ ಟೆಂಪರೇಚರ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂದ್ರೆ ಏನು, ಈ ಒಂದು ಕಾನ್ಸ್ಟೆಂಟ್ ಇದೆಯಲ್ಲ ಇದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇವಾಗ ರೆಸಿಸ್ಟೆನ್ಸ್ ನ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಮೀನಿಂಗ್ ಏನು, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಕಂಡಕ್ಟರ್ ಟು ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್. ಅಂದ್ರೆ ಇವಾಗ ಯಾವುದೋ ಒಂದು ಕಂಡಕ್ಟರ್ ಇದಾವಲ್ವಾ, ಅಥವಾ ಮೆಟಾಲಿಕ್ ವೈರ್ ಐತಲ್ವಾ, ಆ ಮೆಟಾಲಿಕ್ ವೈರ್ ಅಲ್ಲಿ ಚಾರ್ಜ್ ಫ್ಲೋ ಆಗ್ತಿದೆ ಅಂದ್ರೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಅದನ್ನ ಆಪೋಸ್ ಮಾಡೋದು ಅಥವಾ ರೆಸಿಸ್ಟ್ ಮಾಡುತ್ತಲ್ಲ, ಆ ಪ್ರೊಸೆಸ್ಗೆ ಅಥವಾ ಆ ಪ್ರಾಪರ್ಟಿಗೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ಒಂದು ಮೆಟಾಲಿಕ್ ವೈರ್ ಅಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಮೆಟಾಲಿಕ್ ವೈರ್ ಇದೆ ಅಂತ ಅನ್ಕೊಳ್ಳಿ. ಇದ್ರ ಒಳಗಡೆ ಏನಾಗ್ತಿದೆ, ಎಲೆಕ್ಟ್ರಾನ್ಸ್ ಅಥವಾ ಚಾರ್ಜಸ್ಗಳು ಫ್ಲೋ ಆಗ್ತಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬಹುದು. ಯಾವುದೋ ಒಂದು ಕ್ಯೂ ಅಂತ ಒಂದು ಚಾರ್ಜ್ ಫ್ಲೋ ಆಗ್ತಿದೆ. ಈ ಫ್ಲೋ ಆಗ್ತಿರೋದಕ್ಕೆ ಇವಾಗ ಯಾವುದೋ ಒಂದು ಬೇರೆ ಬೇರೆ ಆಟಮ್ಸ್ಗಳು ಏನ್ ಮಾಡ್ತವೆ, ಡಿಸ್ಟರ್ಬ್ ಮಾಡ್ತವೆ, ಫ್ಲೋ ಆಗಕ್ ಬಿಡಲ್ಲ. ಆ ಒಂದು ಈ ಪ್ರಾಪರ್ಟಿ ಐತಲ್ಲ, ಈ ಪ್ರಾಪರ್ಟಿ ಆಫ್ ಕಂಡಕ್ಟರ್, ಈ ಪ್ರಾಪರ್ಟಿಗೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವಾಗ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ರೆಸಿಸ್ಟೆನ್ಸ್ ನ SI ಯೂನಿಟ್ ಏನು, ಓಮ್. ಇದಿಷ್ಟು ನಿಮಗೆ ಗೊತ್ತಾಯ್ತು. ರೆಪ್ರೆಸೆಂಟೆಡ್ ಬೈ ದ ಗ್ರೀಕ್ ಲೆಟರ್, ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ಏನಂತ ಕರಿತೀವಿ, ಓಮ್ ಅಂತ ಕರಿತೀವಿ. ಸರಿನಾ, ಇವಾಗ ಓಮ್ ಅಂತ ಕರಿತೀವಿ, ಇದು ಓಮ್ ಅಂತ ಕರಿತೀವಿ, OHM. ನೆಕ್ಸ್ಟ್, ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವು ಯಾವ ಫಾರ್ಮುಲಾನ ಬರಿಬೋದು, R=V/I ಅಂತ ಬರಿಬೋದಾ? ಅದು ಯಾವ ರೀತಿ ಅಂತ ನಾವಿಲ್ಲಿ ನೋಡೋಣ. ನೋಡಿ, ಇಲ್ಲಿ V=IR ಅಂತ ಐತಲ್ವೇನ್ರಪ್ಪ, ಅಕಾರ್ಡಿಂಗ್ ಟು ಓಮ್ಸ್ ಲಾ ಫಾರ್ಮುಲಾ. ಈ ಐ ಏನ್ ಮಾಡ್ತಿದೆ, ಆರ್ ಜೊತೆ ಮಲ್ಟಿಪ್ಲೈ ಆಗ್ತೈತೆ. ಈ ಸೈಡ್ RHS ಇಂದ LHS ತಗೊಂಬಂದ್ರೆ ಏನಾಗುತ್ತೆ, V/I ಆಗುತ್ತೆ. ಅಂದ್ರೆ V ನ ಜೊತೆ ಡಿವೈಡ್ ಆಗುತ್ತೆ, R. ಅವ್ರು ಇದೇ ಫಾರ್ಮುಲಾನ ಇಲ್ಲಿ ಬರ್ದಿದ್ದಾರೆ. ಸರಿನಾ, ಇಲ್ಲಿ ಬರ್ದಿದ್ದಾರೆ, ನೀವು ಅಬ್ಸರ್ವ್ ಮಾಡಬಹುದು. Next, if the potential difference across the two ends of the conductor is 1 volt and the current through it is 1 ampere, then the resistance of a conductor is 1 ohm. ಇವಾಗ ನಾವು ಹಿಂದೆ ಏನೇನು ತಿಳ್ಕೊಂಡಿದ್ವು, 1 ಆಂಪಿಯರ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವು, ಮತ್ತೆ 1 ವೋಲ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವು. ಅದೇ ರೀತಿ ಇಲ್ಲಿ ಸೇಮ್ ಆಸ್ ಇಟ್ ಈಸ್ 1 ಓಮ್ಗೆ ಡೆಫಿನೇಷನ್ ನೀವು ಕೇಳಿದ್ರೆ ಈ ಒಂದು ಡೆಫಿನೇಷನ್ ನೀವು ಬರಿಬಹುದು. ಸರಿನಾ, 1 ಓಮ್ ಅಂದ್ರೇನು, ಇವಾಗ ನೋಡಿ, ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವೇನ್ ಅಂತ ಬರಿಬಹುದು, V=IR ಅಂತ ನಾವು ಬರಿಬಹುದು. ಸರಿನಾ, V=IR ಅಂತ ಬರಿಬೋದಲ್ವಾ. ಪೊಟೆನ್ಷಿಯಲ್ ಡಿಫರೆನ್ಸ್ ನ SI ಯೂನಿಟ್ ಏನು, ವೋಲ್ಟ್. ಅದನ್ನ ನಾನು ಇಲ್ಲಿ ಬರ್ಕೊಂತೀನಿ. ಕರೆಂಟ್ ನ ಡೆಫಿನೇಷನ್ ಏನು, I, ಆಂಪಿಯರ್ ಅಲ್ವೇನ್ರಪ್ಪ. ಕರೆಂಟ್ ನ ಏನು SI ಯೂನಿಟ್ ಆಂಪಿಯರ್. ರೆಸಿಸ್ಟೆನ್ಸ್ ನ SI ಯೂನಿಟ್ ಏನು, ಹಿಂದೆ ನಾವು ಈಗ ತಾನೇ ನೋಡಿದ್ವು, ಓಮ್ ಅಂತ ಬರಿತೀನಿ, ಬ್ರಾಕೆಟ್ ಹಾಕ್ಬಿಟ್ಟು ಓಮ್ ಅಂತ ಬರಿತೀನಿ. ಇವಾಗ ಇಲ್ಲಿ ಆಂಪಿಯರ್ ಓಮ್ ನ ಜೊತೆ ಮಲ್ಟಿಪ್ಲೈ ಆಗ್ತೈತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ, ಇದು ವೋಲ್ಟ್ ಬೈ ಆಂಪಿಯರ್ ಆಗುತ್ತೆ. ಓಮ್ ಅಂತ ನಾವು ಬರಿಬಹುದು. ಅವ್ರು ಡೆಫಿನೇಷನ್ ಕೇಳ್ತಿರೋದು ಏನಕ್ಕೆ, 1 ಓಮ್ಗೆ ಡೆಫಿನೇಷನ್ ಕೇಳ್ತಿದ್ದಾರೆ. 1 ಓಮ್ ಬರ್ಬೇಕಂದ್ರೆ 1 ವೋಲ್ಟ್ ಬೈ 1 ಆಂಪಿಯರ್ ಆಗ್ಬೇಕು. ಹಿಂದೇನೋ ನಾವು ಈ ರೀತಿನೇ ಮಾಡ್ತಿದ್ವಲ್ವಾ, 1 ವೋಲ್ಟ್ ಬೈ 1 ಆಂಪಿಯರ್ ಆಗ್ಬೇಕು. ಅವರು ಅದೇ ಸಹ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸರಿನಾ, ಈ ಒಂದು 1 ಓಮ್ ಅಂತ ಕೇಳಿದ್ರೆ ನೀವು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಡೆಫಿನೇಷನ್ ಬರಿಬಹುದು. ಅದೇನದು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್ ಈಸ್ 1 ವೋಲ್ಟ್ ಅಂಡ್ ದ ಕರೆಂಟ್ ಥ್ರೂ ಇಟ್ ಈಸ್ 1 ಆಂಪಿಯರ್. ಅವಾಗ ಏನಾಗುತ್ತೆ, 1 ಓಮ್ ಆಗುತ್ತೆ, ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ, ನೆಕ್ಸ್ಟ್, ಇದನ್ನು ನಾವು ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವು ಈ ರೀತಿ ಬೇಕಾದ್ರೂ ಫಾರ್ಮುಲಾನ ಬರಿಬಹುದು. ಅದು ಯಾವ ರೀತಿ ಅಂತ ಇಲ್ಲಿ ನೋಡಿ, V=IR ಫಾರ್ಮುಲಾ ಐತಲ್ವೇನ್ರಪ್ಪ. ಇವಾಗ ನಾವು ಐಗೆ ಬರಿಬೇಕಪ್ಪ ಅಂದ್ರೆ I=V/R ಅಂತ ಬರಿಬೋದಾ. ನೋಡಿ, ಈ ಐ ಅನ್ನ ಈ ಸೈಡ್ ಕಳ್ಸಿದ್ರೆ ಅಥವಾ ಆರ್ ಅನ್ನ ಈ ಸೈಡ್ ಕಳ್ಸಿದ್ರೆ ನಮಗೇನ್ ಬರುತ್ತೆ, V/R ಬರುತ್ತೆ. ಓಮ್ಸ್ ಲಾ ಪ್ರಕಾರ ನಾವು 3 ಫಾರ್ಮುಲಾಸ್ನ ಬರಿಬಹುದು. V=IR, R=V/I, I=V/R. ಸರಿನಾ, ನೆಕ್ಸ್ಟ್, ಇವಾಗ ಮುಂದೆ ಕೊಟ್ಟಿರೋದನ್ನ ಓದ್ತೋಣ. It is obvious from equation that the current through the a resistor is inversely proportional to its resistance. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲೇನ್ ಬಂತು ಮೇಲ್ಗಡೆ ಫಾರ್ಮುಲಾ, ಅದನ್ನ ಕೆಳಗಡೆ ಇನ್ನೊಂದ್ಸಲ ಬರ್ಕಂತೀನಿ. I=V/R ಅಂತ ಬಂತಲ್ವಾ. ಇದನ್ನ ಇಲ್ಲಿ ನೋಡಿ, ಕರೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅಂದ್ರೆ ಏನಂದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ I ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ V. ಅಂದ್ರೆ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದಂಗೆ ಏನಾಗ್ತಿತ್ತು, ಆಪೋಸಿಟ್ ಅಲ್ಲಿರೋ ಕ್ವಾಂಟಿಟಿನೂ ಸಹ ಇನ್ಕ್ರೀಸ್ ಆಗ್ತಾ ಹೋಯ್ತು. ಇದಕ್ಕೆ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಅದೇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ, ಇವಾಗ ನೋಡ್ರಿ, I ಕರೆಂಟ್ ಇದೆ, ಅದೇ ರೀತಿ ಇದನ್ನ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಅಂದ್ರೆ 1/R. ರೆಸಿಸ್ಟೆನ್ಸ್ ಕೆಳಗಡೆ ಇದೆ ಅಲ್ವಾ, ಅದಕ್ಕೋಸ್ಕರ 1/R ಅಂತ ಬರಿತೀವಿ. ಇವಾಗ ಒಂದು ಕ್ವಾಂಟಿಟಿ ಏನಾದ್ರು ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಕರೆಂಟ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ 1/, ಇದೆ ಅಲ್ವಾ ಡಿನಾಮಿನೇಟರ್, ಅದಕ್ಕೋಸ್ಕರ. ಅಥವಾ ನೀವು ಕರೆಂಟ್ ಏನಾದ್ರು ಡಿಕ್ರೀಸ್ ಮಾಡ್ತೀರಾ ಅಂದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಇದಕ್ಕೆ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಅವರು ಅದೇ ಸಹ ಇಲ್ಲಿ ಹೇಳಿದ್ದಾರೆ. ಇಫ್ ದ ರೆಸಿಸ್ಟೆನ್ಸ್ ಈಸ್ ಡಬಲ್ಡ್ ಅಂಡ್ ಕರೆಂಟ್ ಗೆಟ್ ಆಫ್ಡ್,
ಅಂದ್ರೆ ರೆಸಿಸ್ಟೆನ್ಸ್ ಏನಾದ್ರು ಡಬಲ್ ಮಾಡ್ತಿದ್ದೀರಾ ಅಂದ್ರೆ ಕರೆಂಟ್ ಏನಾಗುತ್ತೆ, ಅರ್ಧ ಆಗುತ್ತೆ. In many practical cases, it is necessary to increase or decrease the current in an electric circuit. ಕರೆಂಟ್ ಮತ್ತೆ ಕರೆಂಟ್ನ ನಾವು ಒಂದು ಪ್ರಾಕ್ಟಿಕಲ್ ಕೇಸ್ಗಳು ಮಾಡಬೇಕಾದ್ರೆ ಕೆಲವೊಂದು ಸಮಯದಲ್ಲಿ ಏನು ಮಾಡಬೇಕಾಗುತ್ತೆ, ಇನ್ಕ್ರೀಸ್ ಕೂಡ ಮಾಡಬೇಕಾಗುತ್ತೆ, ಡಿಕ್ರೀಸ್ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಕಾಂಪೋನೆಂಟ್ ಅಥವಾ ಡಿವೈಸ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ವೇರಿಯಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟ್ಯಾಟ್. ವೇರಿಯಬಲ್ ರೆಸಿಸ್ಟೆನ್ಸ್ನ ಅಂದ್ರೆ ಏನು ಅಂತ ಸಿಂಬಲ್ನ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ, ಸರ್ಕ್ಯೂಟ್ ಡಯಾಗ್ರಾಮ್ಸ್ಗಳಿದ್ವಲ್ಲ ಅದರಲ್ಲಿ ಸಿಂಬಲ್ನ ಮೆನ್ಷನ್ ಮಾಡಿದ್ದಾರೆ, ಅಥವಾ ರಿಯೋಸ್ಟ್ಯಾಟ್ ಅಂತ ನಾವು ಕರಿಬಹುದು. ಇಲ್ಲಿ ಮುಂದೆ ಕೊಟ್ಟಿದ್ದಾರೆ ನೋಡಿ, ಎ ಕಾಂಪೋನೆಂಟ್ used to regulate a current without changing voltage source is called variable resistance. ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ್ರೇನು, ಇದೊಂದು ಕಾಂಪೋನೆಂಟ್ ಅಥವಾ ಇದೊಂದು ಡಿವೈಸ್ ಟೈಪ್ ನೀವು ಅನ್ಕೊಬಹುದು. ಏನ್ ಮಾಡುತ್ತಪ್ಪ ಅಂದ್ರೆ ಕರೆಂಟ್ ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡುತ್ತೆ ವಿತೌಟ್ ಚೇಂಜಿಂಗ್ ವೋಲ್ಟೇಜ್ ನ ಚೇಂಜ್ ಮಾಡಲ್ಲ, ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಎ ಡಿವೈಸ್ ಕಾಲ್ಡ್ ರಿಯೋಸ್ಟ್ಯಾಟ್ ಅನ್ನೋದು ಒಂದು ಡಿವೈಸು. ಇದಕ್ಕೆ ಏನು ಬಳಸ್ತೀವಪ್ಪ ಅಂತಂದ್ರೆ ವೇರಿಯಬಲ್ ರೆಸಿಸ್ಟೆನ್ಸ್ ನ ವೇರಿ ಮಾಡಕ್ಕೆ, ಕರೆಂಟ್ ನ ಚೇಂಜ್ ಮಾಡಕ್ಕೆ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಕ್ಕೆ ಇಲ್ಲಿ ಹೇಳುದಲ್ವಾ, ವೇರಿಯಬಲ್ ರೆಸಿಸ್ಟೆನ್ಸ್ ಅದೇ ಕೆಲಸ, ರಿಯೋಸ್ಟ್ಯಾಟ್ ಅದೇ ಕೆಲಸ. ಆದ್ರೆ ರಿಯೋಸ್ಟ್ಯಾಟ್ ಅನ್ನೋದು ಒಂದು ಡಿವೈಸ್, ಅದು ಎಲೆಕ್ಟ್ರಿಕ್ ಡಿವೈಸ್ ಅದು, ಸರಿನಾ. ಅದು ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಸ್ಕ್ರೀನ್ ಮೇಲ್ಗಡೆ ಒಂದು ಫೋಟೋ ಕಾಣಿಸ್ತಿರ್ಬೋದು, ಆ ಫೋಟೋನ ಅಬ್ಸರ್ವ್ ಮಾಡಿ, ಆ ರೀತಿ ಇರುತ್ತೆ ರಿಯೋಸ್ಟ್ಯಾಟ್. ಮತ್ತೆ ಅದ್ರ ಸಿಂಬಲ್ ಯಾವ ರೀತಿ ಇತ್ತು ಹಿಂದೆ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನೋಡಿದ್ರಲ್ವಾ, ಈ ರೀತಿ ಒಂದು ಸಿಂಬಲ್ ಇತ್ತಲ್ವಾ, ಆ ಸಿಂಬಲ್ ರಿಯೋಸ್ಟ್ಯಾಟ್ ಅಥವಾ ಏನು ವೇರಿಯಬಲ್ ರೆಸಿಸ್ಟೆನ್ಸ್ ಆಗಿತ್ತು. ಈಸ್ ಯೂಸ್ಡ್ ಟು ಚೇಂಜ್ ದ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್. ಏನಕ್ಕೆ ಯೂಸ್ ಮಾಡ್ತಾರೆ ರಿಯೋಸ್ಟ್ಯಾಟ್ನ, ರೆಸಿಸ್ಟೆನ್ಸ್ ಅನ್ನ ಚೇಂಜ್ ಮಾಡಕ್ಕೆ. ರೆಸಿಸ್ಟೆನ್ಸ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಸಹ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ಫಾರ್ಮುಲಾ. ವಿ ವಿಲ್ ನೋ ಸ್ಟಡಿ ಅಬೌಟ್ ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ವಿತ್ ದಿ ಹೆಲ್ಪ್ ಆಫ್ ಫಾಲೋಯಿಂಗ್ ಆಕ್ಟಿವಿಟಿ. ಇವಾಗ ಮುಂದೆ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ, ಆ ಆಕ್ಟಿವಿಟಿಲಿ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂತ ಹೋಗೋಣ. ಫಸ್ಟ್ ಆಕ್ಟಿವಿಟಿ ನೋಡ್ರಿ, ಇಲ್ಲೊಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಏನೇನು ಕನೆಕ್ಟ್ ಮಾಡಿದರೆ, ಒಂದು ಆಮೀಟರ್ ಅನ್ನ ಕನೆಕ್ಟ್ ಮಾಡಿದರೆ, ಮತ್ತೆ ಇಲ್ಲಿ ಬ್ಯಾಟರಿಯನ್ನು ಕನೆಕ್ಟ್ ಮಾಡಿದರೆ, ಒಂದು ಪ್ಲಗ್ ಕೀಯನ್ನು ಕನೆಕ್ಟ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಗೊತ್ತಾಯ್ತು. ಮತ್ತೆ ಇಲ್ಲಿ ಎಕ್ಸ್ ಮತ್ತೆ ವೈ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ, 2 ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ಸ್ಗೆ ಇಲ್ಲಿ ನಿಕ್ರೋಮ್ ವೈರ್ ನಿಮಗೆ ಕಾಣಿಸಿದೆ, ಈ ನಿಕ್ರೋಮ್ ವೈರ್ ಅನ್ನ ಕನೆಕ್ಟ್ ಮಾಡ್ತಾರೆ ಒಂದು ಕೇಸಲ್ಲಿ, ಇನ್ನೊಂದು ಕೇಸಲ್ಲಿ ಕನೆಕ್ಟ್ ಮಾಡಿರಲ್ಲ. ಇಲ್ಲಿ ನಾವು ಏನು ತಿಳ್ಕೊಂತೀವಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಯಾವ ರೀತಿ ಅಂದ್ರೆ ರೆಸಿಸ್ಟೆನ್ಸ್ ಯಾವ ರೀತಿ ಆಕ್ಟ್ ಆಗುತ್ತೆ ಅನ್ನೋದು ಈ ಒಂದು ಆಕ್ಟಿವಿಟಿಯಿಂದ ತಿಳ್ಕೊಂತೀವಿ. ಇವಾಗ ನೋಡ್ರಿ, ಯೂಶುವಲ್ ಆಗಿ ನಾವು ಹೇಳ್ಬೇಕಪ್ಪ ಅಂದ್ರೆ ಸಿಂಪಲ್ ಆಗಿ ರೆಸಿಸ್ಟೆನ್ಸ್ ಆಫ್ ಎ ನಿಕ್ರೋಮ್ ವೈರ್ ಸ್ವಲ್ಪ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಮೆಟಲ್ಸ್. ನಿಕ್ರೋಮ್ ಅನ್ನೋದು ಒಂದು ಅಲಾಯ್, ಅದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ, ಮುಂದೆ ಕೊಟ್ಟಿದ್ದಾರೆ. ಇವಾಗ ನಿಕ್ರೋಮ್ ಅನ್ನೋದು ಒಂದು ಅಲಾಯ್ ಅಲ್ವಾ, ಅದಕ್ಕೋಸ್ಕರ ಅದ್ರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇವಾಗ ಈ ಏನು ಸರ್ಕ್ಯೂಟ್ ಇತ್ತು, ಈ ಸರ್ಕ್ಯೂಟ್ ನ ಸುಮ್ಮನೆ ಹಂಗೆ ಕ್ಲೋಸ್ ಮಾಡಿ ಒಂದು ಬಲ್ಬ್ ಅನ್ನ ಕನೆಕ್ಟ್ ಮಾಡಿದಾಗ ಅದು ಗ್ಲೋ ಆಗ್ತಿತ್ತು, ತುಂಬಾ ಬ್ರೈಟ್ ಆಗಿ ಗ್ಲೋ ಆಗ್ತಿತ್ತಂತೆ. ಇವಾಗ ಅದೇ ಏನಾದ್ರು ನಿಕ್ರೋಮ್ ವೈರ್ ಅನ್ನ ಈ ಎಕ್ಸ್ ಮತ್ತೆ ವೈ ಪಾಯಿಂಟ್ ಗೆ ಕನೆಕ್ಟ್ ಮಾಡಿದಾಗ ಅದೇನಾಯ್ತಪ್ಪ ಅಂದ್ರೆ ಬಲ್ಬ್ ಗ್ಲೋ ಆಗೋದು ಕಡಿಮೆ ಆಯ್ತು. ಯಾಕೆ ಕಡಿಮೆ ಆಯ್ತು, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಯ್ತಲ್ವಾ, ನಿಕ್ರೋಮ್ ವೈರ್ ರೆಸಿಸ್ಟೆನ್ಸ್ ಏನಾಗಿತ್ತು, ಜಾಸ್ತಿ ಇತ್ತು, ಅದಕ್ಕೋಸ್ಕರ ಬಲ್ಬ್ ಗ್ಲೋ ಆಗೋದು ಕಡಿಮೆ ಆಯ್ತು. ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಏನು ಫ್ಲೋ ಕರೆಂಟ್ ಕಡಿಮೆ ಆಗ್ತಾ ಹೋಗುತ್ತಲ್ವಾ, ರೆಸಿಸ್ಟೆನ್ಸ್ ಜಾಸ್ತಿ ಐತೆ ಅಂದ್ರೆ ಕರೆಂಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಸರಿನಾ. ಅದಕ್ಕೋಸ್ಕರ ಬಲ್ಬ್ ಗ್ಲೋ ಆಗೋದು ಕಡಿಮೆ ಆಗುತ್ತೆ. ಇದಿಷ್ಟೇ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಅದು ರೆಸಿಸ್ಟೆನ್ಸ್ ಮೇಲ್ಗಡೆ ಆಕ್ಟಿವಿಟಿ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಇನ್ ದಿಸ್ ಆಕ್ಟಿವಿಟಿ ವಿ ಅಬ್ಸರ್ವ್ ದಟ್ ದ ಕರೆಂಟ್ ಈಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಕಾಂಪೋನೆಂಟ್ಸ್. ಪ್ರತಿ ಕಾಂಪೋನೆಂಟ್ಸ್ಗೂ ಕರೆಂಟ್ ಫ್ಲೋ ಆಗೋದು ಏನಾಗುತ್ತೆ, ಡಿಫರೆಂಟ್ ಆಗಿರುತ್ತೆ, ಸರಿನಾ. ವೈ ಡು ದೇ ಡಿಫರ್, ಯಾಕೆ ಕರೆಂಟ್ ವೇರಿ ಆಗ್ತಾ ಹೋಯ್ತು. ಪ್ರತಿ ಡಿವೈಸಸ್ಗಳಿಗೂ ನಾವೇನು ನೋಡ್ತಿದ್ವಿ, ಆ ಡಿವೈಸಸ್ಗಳು ಅಥವಾ ವೈರ್ಸ್ಗಳನ್ನು ನಾವು ಚೇಂಜ್ ಮಾಡಿದ್ರೆ ಸಾಕು, ಯಾಕೆ ಕರೆಂಟ್ ಡಿಫರೆನ್ಸ್ ಆಯಿತು, ವೇರಿ ಆಯಿತು ಯಾಕೆ. ನೆಕ್ಸ್ಟ್, ಸರ್ಟೈನ್ ಕಾಂಪೋನೆಂಟ್ ಆಫರ್ಸ್ ಈಸಿ ಪಾತ್ ಟು ಫಾರ್ ಫ್ಲೋ ದ ಎಲೆಕ್ಟ್ರಿಕ್ ಕರೆಂಟ್ ವೈಲ್ ದ ಅದರ್ ರೆಸಿಸ್ಟ್ ದ ಫ್ಲೋ ರೆಜಿಸ್ಟ್ ಆಗ್ತೈತೆ ಅಂತಂದ್ರೆ ಅಲ್ಲೊಂದು ರೆಸಿಸ್ಟೆನ್ಸ್ ಇರಬೇಕಲ್ವನಪ್ಪ. ರೆಸಿಸ್ಟೆನ್ಸ್ ನ ಡೆಫಿನೇಷನ್ ಏನು, ಆಪೋಸಿಷನ್ ಆಫ್ ಫ್ಲೋ ಆಫ್ ಕರೆಂಟ್ ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ನೀವು ಕರಿಬಹುದು. ಇಲ್ಲಿ ಈಸಿಯಾಗಿ ಎಲ್ಲಿ ಫ್ಲೋ ಆಗ್ತಿರುತ್ತೋ ಕರೆಂಟು, ಆ ಜಾಗದಲ್ಲಿ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ, ಸರಿನಾ. ಅದೇ ಏನಾದ್ರು ಇವಾಗ ಫ್ಲೋ ಆಗ್ತಿರೋಕ್ಕೆ ರೆಸಿಸ್ಟ್ ಆಗ್ತೈತೆ ಅಥವಾ ತಡೀತೈತೆ, ಆಪೋಸಿಷನ್ ಆಗ್ತೈತೆ ಅಂತಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಐತೆ, ಕರೆಂಟ್ ಕಡಿಮೆ ಐತೆ ಅಂತ. ನೆಕ್ಸ್ಟ್, ವಿ ನೋ ದಟ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಾನ್ಸ್ಟಿಟ್ಯೂಟ್ ಆನ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತಿದಾವೆ ಅಂತಂದ್ರೆ ಅಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ಸರಿನಾ. ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ, ದ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಾನ್ಸ್ಟಿಟ್ಯೂಟ್ ದ ಕರೆಂಟ್. ಎಲೆಕ್ಟ್ರಾನ್ಸ್ಗಳು ಏನಾದ್ರು ಮೂವ್ ಆಗ್ತವೆ ಅಂದ್ರೆ ಏನು ಪ್ರೊಡ್ಯೂಸ್ ಆಗುತ್ತೆ, ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ದ ಎಲೆಕ್ಟ್ರಾನ್ಸ್ ಹೌಎವರ್ ನಾಟ್ ಕಂಪ್ಲೀಟ್ಲಿ ಫ್ರೀ ಟು ಮೂವ್ ವಿತ್ ಇನ್ ದ ಕಂಡಕ್ಟರ್. ಯಾಕೆ ಫ್ರೀ ಆಗಿ ಅದು ಮೂವ್ ಆಗಕ್ಕಾಗ್ತಿಲ್ಲಪ್ಪ ಅಂತಂದ್ರೆ ಡ್ಯೂ ಟು ರೆಸಿಸ್ಟೆನ್ಸ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ಗಳು ಫ್ರೀ ಆಗಿ ಮೂವ್ ಆಗಕ್ಕೆ ಆಗ್ತಾ ಇಲ್ಲ. ದೇ ಆರ್ ರಿಸ್ಟ್ರೈನ್ಡ್ ಬೈ ದ ಅಟ್ರಾಕ್ಷನ್ ಆಫ್ ಆಟಮ್ಸ್ ಅಮಾಂಗ್ ವಿಚ್ ದೇ ಮೂವ್. ಏನಂತ ಹೇಳ್ದೆ ನಾನು ಹಿಂದೆ ಹೇಳ್ದೆ ಅಲ್ವಾ, ಏನಾಗ್ತಿದೆ, ಕೆಲವೊಂದು ಆಟಮ್ಸ್ಗಳು ಏನ್ ಮಾಡ್ತಿದಾವೆ, ಅಬ್ಸ್ಟ್ರಕಲ್ ಆಗಿ ನಿಂತಿದ್ದಾವೆ ಅಥವಾ ರಿಸ್ಟ್ರೈನ್ ಮಾಡ್ತಿದ್ದಾವೆ, ಮೂವ್ ಆಗಕ್ಕೆ ಬಿಡ್ತಾ ಇಲ್ಲ. ಆ ಒಂದು ಪ್ರಾಪರ್ಟಿಗೆ ನಾವು ಏನಂತ ಕರಿತೀವಿ, ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ಗೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ದಸ್ ದ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಥ್ರೂ ಎ ಕಂಡಕ್ಟರ್ ಈಸ್ ರಿಟಾರ್ಡೆಡ್ ಬೈ ಇಟ್ಸ್ ರೆಸಿಸ್ಟೆನ್ಸ್. ಯಾಕೋಸ್ಕರ ಅದು ರಿಸ್ಟ್ರೈನ್ ಆಗ್ತಿರೋದು ಅಥವಾ ರಿಟಾರ್ಡ್ ಆಗ್ತಿರೋದು, ರೆಸಿಸ್ಟೆನ್ಸ್ ಇರೋದ್ರಿಂದ. ಎ ಕಾಂಪೋನೆಂಟ್ ಆಫ್ ಎ ಗಿವನ್ ಸೈಜ್ ದಟ್ ಆಫರ್ಸ್ ಎ ಲೋ ರೆಸಿಸ್ಟೆನ್ಸ್ ಈಸ್ ಎ ಗುಡ್ ಕಂಡಕ್ಟರ್. ಅಂದ್ರೇನು, ಕಡಿಮೆ ರೆಸಿಸ್ಟೆನ್ಸ್ ಇರ್ತಕ್ಕಂಥವಕ್ಕೆ ನಾವು ಏನಂತ ಕರಿತೀವಿ, ಗುಡ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಇವಾಗ ನೋಡಿ, ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲಿಂದ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಬಹುದು ಈಸಿಯಾಗಿ. ಇಲ್ಲಿ ಕಂಡಕ್ಟರ್ಸ್ ಅನ್ನೋದಕ್ಕೆ ನಾನು ಸಿ ಅಂತ ಬರ್ಕೊಂತೀನಿ, ಇಲ್ಲಿ ಇನ್ಸುಲೇಟರ್ಸ್ ಅಂದ್ರೆ ಏನು ಅಂತ ಇಲ್ಲಿ ಐ ಅಂತ ಬರ್ಕೊಂತೀನಿ.
ಸಿ ಅಂದ್ರೇನು ಕಂಡಕ್ಟರ್ಸ್, ಐ ಅಂದ್ರೆ ಇನ್ಸುಲೇಟರ್ಸ್. ಕಂಡಕ್ಟರ್ಸ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಕಂಡಕ್ಟರ್ಸ್ ಅಂದ್ರೆ ಯಾವ ವಸ್ತುಗಳಲ್ಲಿ ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ನಾವು ಇಂದ ಡಿನೋಟ್ ಮಾಡ್ತೀವಲ್ಲ, ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೋ ಅವಕ್ಕೆ ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಇನ್ಸುಲೇಟರ್ಸ್ ಅಲ್ಲಿ ಕರೆಂಟ್ ಯಾವುದೇ ಕಾರಣಕ್ಕೂ ಫ್ಲೋ ಆಗಕ್ಕೆ ಬಿಡಲ್ಲ. ಯಾಕಪ್ಪ ಅಂದ್ರೆ ಜಾಸ್ತಿ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಇನ್ಸುಲೇಟರ್ಸ್ ಅಲ್ಲಿ. ಇಲ್ಲೇನಿತ್ತು ಕರೆಂಟ್ ಈಸಿಯಾಗಿ ಫ್ಲೋ ಆಗ್ತಿತ್ತು ಕಂಡಕ್ಟರ್ಸ್ ಅಲ್ಲಿ, ಇನ್ಸುಲೇಟರ್ಸ್ ಅಲ್ಲಿ ಈಸಿಯಾಗಿ ಫ್ಲೋ ಆಗಕ್ಕಾಗಲ್ಲ. ಅದೇ ರೆಜಿಸ್ಟೆನ್ಸ್ ಬಗ್ಗೆ ಮಾತಾಡೋದಾದ್ರೆ ರೆಜಿಸ್ಟೆನ್ಸ್ ಕಂಡಕ್ಟರ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ, ವೆರಿ ಲೋ ರೆಜಿಸ್ಟೆನ್ಸ್ ಪ್ರೆಸೆಂಟ್ ಇನ್ ದ ಕಂಡಕ್ಟರ್ಸ್. ಆದ್ರೆ ಇನ್ಸುಲೇಟರ್ಸ್ ಅಲ್ಲಿ ಏನಾಗುತ್ತೆ, ರೆಜಿಸ್ಟೆನ್ಸ್ ತುಂಬಾ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರನೇ ಕರೆಂಟ್ ಫ್ಲೋ ಆಗಕ್ಕೆ ಅದು ಬಿಡಲ್ಲ. ಸರಿನಾ? ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ರೆಸಿಸ್ಟೆನ್ಸ್ ಯಾವ ರೀತಿ ಮತ್ತೆ ಕಂಡಕ್ಟರ್ಸ್ ಯಾವ ರೀತಿ ಅಂತ ಇವಾಗ ಇಲ್ಲಿ ಕೊಟ್ಟಿರೋದನ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂತ ಹೋಗ್ಬೋದು. ಎ ಕಂಡಕ್ಟರ್ ಹ್ಯಾವಿಂಗ್ ಸಮ್ ಅಪ್ರಿಷಿಯಬಲ್ ರೆಸಿಸ್ಟೆನ್ಸ್ ಕಾಲ್ಡ್ ರೆಜಿಸ್ಟರ್. ಇವಾಗ ರೆಸಿಸ್ಟೆನ್ಸ್ ಇರುತ್ತಲ್ವಾ ಕಂಡಕ್ಟರ್ ಅಲ್ಲಿ, ಅದನ್ನ ಮೆಜರ್ ಮಾಡಕ್ಕೆ ನಾವು ಒಂದು ಡಿವೈಸ್ ನ ಬಳಸ್ತೀವಿ, ದಟ್ ಈಸ್ ರೆಜಿಸ್ಟರ್. ರೆಜಿಸ್ಟರ್ಸ್ ಕೂಡ ಬಳಸ್ತಾ ಹೋಗ್ತೀವಿ. ಎ ಕಾಂಪೋನೆಂಟ್ ಆಫ್ ಐಡೆಂಟಿಕಲ್ ಸೈಜ್ ದಟ್ ಆಫರ್ಸ್ ಎ ಹೈಯರ್ ರೆಸಿಸ್ಟೆನ್ಸ್. ಇವಾಗ ಯಾವ್ದಾದ್ರು ಒಂದು ಕಾಂಪೋನೆಂಟ್ಸ್ ಗಳಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರುತ್ತಲ್ಲ ಅವನ್ನ ನಾವು ಪೂರ್ ಕಂಡಕ್ಟರ್ಸ್ ಅಂತ ಕರಿತೀವಿ, ಅಥವಾ ಇನ್ಸುಲೇಟರ್ಸ್ ಅಂತಾನೂ ಸಹ ನೀವು ಹೇಳ್ಬೋದು. ಇಲ್ಲಿ ಮುಂದೆ ಕೊಡ್ತಾರೆ ನೋಡಿ, ಆನ್ ಇನ್ಸುಲೇಟರ್ ಆಫ್ ಸೇಮ್ ಸೈಜ್ ಆಫರ್ಸ್ ಈವನ್ ಹೈ ರೆಸಿಸ್ಟೆನ್ಸ್. ಇನ್ಸುಲೇಟರ್ಸ್ ಅಂತ ಯಾವಾಗ ಕರಿತೀವಿ, ಹೈ ರೆಸಿಸ್ಟೆನ್ಸ್ ಅಂತ ನಾವು ಕರಿತೀವಿ. ಹೈ ರೆಸಿಸ್ಟೆನ್ಸ್ ಇರುತ್ತೆ ಯಾವ್ದ್ರಲ್ಲಿ, ಇನ್ಸುಲೇಟರ್ಸ್ ಅಲ್ಲಿ. ಇವಾಗ ಕಂಡಕ್ಟರ್ಸ್ ಗಳಿಗೆ ಎಕ್ಸಾಂಪಲ್ ನೋಡಿದ್ರೆ ಇವಾಗ ಕಾಪರ್ ವೈರು, ಇದು ಐರನ್ ವೈರು, ಈ ರೀತಿ ವೈರ್ಸ್ ಗಳಲ್ಲಿ ಕರೆಂಟ್ ಫ್ಲೋ ಆಗುತ್ತಲ್ವಾ, ಅವಕ್ಕೆ ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ. ಇನ್ಸುಲೇಟರ್ಸ್ ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ವುಡ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಯಾವ್ಯಾವ ವಸ್ತುಗಳಲ್ಲಿ ಕರೆಂಟ್ ಫ್ಲೋ ಆಗಕ್ಕಾಗಲ್ಲ, ಅವಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಆ ತರದ ಎಕ್ಸಾಂಪಲ್ಸ್ಗಳನ್ನ ನೀವು ಕೊಡ್ತಾ ಹೋಗ್ಬೋದು. ಎಕ್ಸಾಂಪಲ್ ಹೇಳೋದಾದ್ರೆ ವುಡ್, ಪ್ಲಾಸ್ಟಿಕ್, ಯಾವುದಕ್ಕೆ, ಇನ್ಸುಲೇಟರ್ಸ್ಗೆ. ಇದಿಷ್ಟು ಆಗಿರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ರೆಸಿಸ್ಟೆನ್ಸ್ ಯಾವ್ದಾವ್ದ್ರ ಮೇಲ್ಗಡೆ ಡಿಪೆಂಡ್ ಆಗೈತೆ ಮತ್ತೆ ರೆಸಿಸ್ಟಿವಿಟಿ ಅಂದ್ರೇನು ಎಲ್ಲದನ್ನು ಮುಂದೆ ನೋಡ್ತಾ ಹೋಗೋಣ. ಮುಂದೆ ಸೀರೀಸ್ ಪ್ಯಾರಲ್ ಕಾಂಬಿನೇಷನ್ಸ್ ಇದೆ, ಅವೆಲ್ಲವನ್ನು ಸಹ ನಾವು ತಿಳ್ಕೊಂತ ಹೋಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.